ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಕಬ್ಬಿನ ಬೆಲೆ ನಿಗದಿಗೆ ಅಹೋರಾತ್ರಿ ಧರಣಿಯನ್ನ ಪ್ರಾರಂಭಿಸಲಾಗಿದೆ. ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಕಬ್ಬಿನ ಬೆಲೆ ನಿಗದಿಗೆ ಅಹೋರಾತ್ರಿ ಧರಣಿಯನ್ನ ಈಗಾಗಲೇ ಪ್ರಾರಂಭಿಸಲಾಗಿದೆ. ಬೈಲಹೊಂಗಲ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಈಗಾಗಲೇ ಬೆಳೆಗಾರರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿಗೆ ವಂದಿಸಿ ಪ್ರತಿಭಟನೆಯನ್ನು ನಡೆಸುತ್ತಾ ಇದ್ದಾರೆ. ರೈತ ಗೀತೆಯೊಂದಿಗೆ ಧರಣಿಗೆ ಈಗಾಗಲೇ ಚಾಲನೆಯನ್ನು ನೀಡಿದ್ದಾರೆ. ರೈತರು ಧರಣಿಯಲ್ಲಿ ವಿವಿಧ ಮುಖಂಡರು, ಕಬ್ಬು ಬೆಳೆಗಾರರು ಕೂಡ ಭಾಗಿಯಾಗಿದ್ದಾರೆ. ಸಾಕಷ್ಟು ರೈತರು ಭಾಗಿಯಾಗಿದ್ದಾರೆ. ಜಿಲ್ಲಾದ್ಯಂತ ವಿವಿಧ ಗ್ರಾಮಗಳಿಂದ ಧರಣಿಗೆ ರೈತರು ಕೂಡ ಆಗಮಿಸುತ್ತಾ ಇದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಒತ್ತಾಯವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಆಗ್ರಹಿಸ್ತಾ ಇದ್ದಾರೆ. ಬೆಲೆ ನಿಗದಿ ಮಾಡೋರ್ಗೂ ಕೂಡ ನಾವು ಧರಣಿಯನ್ನ ನಿಲ್ಲಿಸೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು ಧರಣಿಯನ್ನ ಕೈ ಬಿಡೋದಿಲ್ಲ ಅಂತ ರೈತರು ಈಗ ಪಟ್ಟನ್ನ ಹಿಡಿದಿದ್ದಾರೆ. ಸಾಕಷ್ಟು ರೈತರು ಇದರಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ. ಕಾರ್ಖಾನೆ ಮಾಲೀಕರು ಸ್ಥಳಕ್ಕೆ ಆಗಮಿಸಿ ಅಧಿಕೃತವಾಗಿ ಬೆಲೆಯನ್ನ ಘೋಷಣೆ ಮಾಡಬೇಕೆಂದು ಆಗ್ರಹಿಸುತ್ತಾ ಇದ್ದಾರೆ. ಧರಣಿಯಲ್ಲಿ ನೂರಾರು ರೈತರು ಭಾಗಿಯಾಗಿದ್ರು. ಶಾಂತಿ ಸುವ್ಯವಸ್ಥೆಗೆ ಜಿಲ್ಲಾ ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಮಾಡಲಾಗಿತ್ತು. ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಹೇಳಿ ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಸಾಕಷ್ಟು ರೈತರು ಈ ಪ್ರತಿಭಟನೆಗೆ ಭಾಗಿಯಾಗಿದ್ದಾರೆ. ಕಬ್ಬು ಬೆಳೆಯನ್ನ ಇಳಿದುಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದಾರೋ, ಕೊಡ್ತಾ ಇದ್ದಾರೋ, ಅದೇ ರೀತಿ ನಮಗೂ ಕೂಡ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು, ಕೊಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಸಮಸ್ಯೆ ರೈತರ ಸಮಸ್ಯೆ ನಾವು ಒತ್ತಾಯ ನಾವು ಫ್ಯಾಕ್ಟರಿ ಅವ್ರಿಗೆ ಈಗ ಎಲ್ಲರೂ ಒತ್ತಾಯ ಒಂದೇ 3,500 ಅಷ್ಟೇ ಇರಬೇಕ. ಅದು ಆಗುವವರೆಗೂ ಕೂಡ ಹೇಳಬಾರ್ದಂತೆ ನಾವು ನಿರ್ಣಯ ಮಾಡಿದ್ದೇವೆ. ಯಾಕಂತಂದ್ರ ಇದು ಒಂದು ಹೋರಾಟದ ನಾಡೈತಿ. ಇಲ್ಲಿ ಒಂದು ಕಿಟ್ ಹಚ್ಚಿದಂದ್ರ ಅದು ಪೂರ ಬುಗ್ಗಿ ಮಠ ಹೇಳುವುದಿಲ್ಲ. ಆ ಉದ್ದೇಶ ಇಟ್ಕೊಂಡು ನಾವೆಲ್ಲ ಇಲ್ಲಿ ನಿಂತಿದ್ದೇವೆ. ಅದಕ್ಕಾಗಿ ಯಾರು ಕೂಡ ಅವಾಚ್ಯ ಶಬ್ದಗಳನ್ನ ಉಪಯೋಗ ಮಾಡಬಾರದು ದಯಮಾಡಿ ಯಾರು. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಕೊಟ್ಟದ್ದು ಕೇವಲ ಅವರ ಏನು ವಿಚಾರವನ್ನ ಚರ್ಚೆ ಮಾಡ್ರಿ, ಅವ್ರ ತಪ್ಪುಗಳನ್ನಿದ್ರೆ ಹೇಳ್ರಿ, ಅದು ಯಾವುದೂ ಸಮಸ್ಯೆ ಇಲ್ಲ. ಆದ್ರೆ ಯಾರು ಕೂಡ ಯಾರನ್ನ ಬೇಯುವಂತದ್ದಾಗಬಾರ್ದು. ತಮ್ಮ ರಾಜಕೀಯವರು ಕೂಡ ಇಲ್ಲಿ ಬಂದಾಗ ಅವರು ಕೇವಲ ರೈತರಿಗೆ ಸಂಬಂಧಪಟ್ಟಂತ 3,500 ಆ ವಿಷಯದ ಬಗ್ಗೆ ಮಾತ್ರ ಚರ್ಚೆ ಆಗೋದ ಹೊರತಾಗಿ ತಮ್ಮ ರಾಜಕೀಯ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಬಾರದು ಯಾವುದೇ ಕಾರಣಕ್ಕೂ ಕೂಡ. ಯಾಕಂದ್ರೆ ನಾವು ಎಲ್ಲ ಪಕ್ಷದವ್ರನ್ನ ಇಲ್ಲಿ ಕರೆದಿದ್ದೇವೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ತರದ ನಮ್ಮ ಯುವಕರು ಕೂಡ ಇಲ್ಲಿ ತಮಗ ಇವತ್ತ ನೋಡಿ ಚಾಲೂ ಮಾಡಿದ್ದೇವೆ. ಎಲ್ಲಿ ಆ ಕಚಾನದ ಕೃಪ ಮಾಡಿದನ ಕಬ್ಬನ್ನ ಫ್ಯಾಕ್ಟರಿ ಒಳಗೆ ತುಂಬುದಿಲ್ಲ, ಕಬ್ಬನ್ನ. ಆ ಕಾರಣಕ್ಕಾಗಿ ನಾವು ಯಾವ್ದೇ ಕಾರಣಕ್ಕೂ ಬೇಕಾಗ್ತೇನೆ. ಮತ್ತೆ ನೀವು ನೋಡಿದಿರಿ ಪರಿಸ್ಥಿತಿಗಳನ್ನು ಹಿಂದೂ ನೋಡಿದಿರಿ, ಎಲ್ಲ ಏನೇನಾಗ್ಯಾವ ಅಂತ ನೀವೆಲ್ಲ ನೋಡಿದ್ರಿ. ಬರೀ ಕಬ್ಬಿನ ಬಿಲ್ ಕೊಡ್ಬೇಕಾದ್ರೆ ನಾವು ಕಬ್ಬ ಕಲಿಸಿದಂತ ಕಬ್ಬಿನ ಬಿಲ್ ಕೊಡ್ಬೇಕಾದ್ರೆ ಸೋಮೇಶ್ವರ ಪಟ್ಟಾಗ ಪಾದಯಾತ್ರೆ ಮಾಡಿದ್ರೆ ಕಬ್ಬಿನ ಬಿಲ್ ಕೊಡ್ಬೇಕು ಅಂತ ಹೇಳ ನಾವು ಕೊಡಬೇಕ ಹೇಳುದಿಲ್ಲ ಅಂತ ಹೇಳಿ ರೈತರೆಲ್ಲ ಕಡಿಕಾಲ್ ಕೊಟ್ರು ನೋಡ್ರ ಕೊಡ್ಬೇಕಂತ ಕೊಟ್ರಲ್ಲ. ಇಲ್ಲೇ ನೋಡ ದನ ತಗೊಂಡ್ರೆ ರೈತರಲ್ಲ ಸ್ವಾಮಿಗಳ ನೋಡ್ಯಾರ, ಗುರುಗಡೆ ಸ್ವಾಮಿ ಇಲ್ಲೇ ಕಬ್ಬಿನ ಬಿಲ್ ತಗೊಂಡಾರ. 23 ಕೋಟಿ ರೂಪಾಯಿ ಕಬ್ಬಿನ ಬಿಲ್ ಬರೀ ವಾರದಾಗ ಕೊಟ್ಟಾರ. ನಾವು ಕೊಡುವ ಏನ್ ಬೇಕಾದ್ ಮಾಡ್ತಾರೆ ಅಂತ ಹೇಳಿದಂತ ಆಡಳಿತ ಮಂಡಳಿ ಮನೆಗೆ ಎಲ್ಲರ ಮನೆಗೆ ಅಡ್ಡಾಡು ನಾವು ಫ್ಯಾಕ್ಟ್ರಿ ನಾವು ಸಹಿತ ಕೊಡುದಿಲ್ಲ. ಅಂದ್ರೆ ನೀವು ಕೊಡುವ